ಕಾರಂಜಿ ಕ್ರಿಯೇಟರ್ಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಂಜುನಾಥ ಶರ್ಮಣ ಮಾಡುವ ನಮಸ್ಕಾರಗಳು. ಇದು ಮುರುಘಮಲೆಯ ಭಾರದ್ವಾಜ ಕ್ಷೇತ್ರ ಅಂತ. ಭಾರದ್ವಾಜ ಕ್ಷೇತ್ರ ಅಂದರೆ ಭಾರದ್ವಾಜ ಮಹಾಮನಿಗಳು ಇಲ್ಲಿ ತಪಸ್ ಮಾಡಿರ್ತಕ್ಕಂಥ ಜಾಗ. ಪಾಂಡವ ಮಧ್ಯವನಾಗಿರ್ತಕ್ಕಂಥ ಅರ್ಜುನನ ಕೈಯಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಈ ಲಿಂಗಕ್ಕೆ ತುಂಬ ಪವಿತ್ರತೆ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ನೋಡಿ, ಭಗವಂತನಿಗೆ ಪ್ರತಿ ಸೋಮವಾರ ಕೂಡ ವಿಶೇಷ ಪೂಜೆಗಳು ನಡೆಯುತ್ತದೆ. ಪ್ರಾಕಾರೋತ್ಸವ, ಉತ್ಸವ ಎಲ್ಲ ನಡೀತಕ್ಕಂಥದ್ದು. ಪ್ರತಿದಿನ ಕೂಡ ಪೂಜೆ ಇರುತ್ತೆ. ಪ್ರತಿದಿನ ಕೂಡ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಕರೀತಾರೆ. ಎಲ್ಲದೂ ಕೂಡ ಒಳ್ಳೆಯದಾಗಬೇಕು ಅಂತ, ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆವಾಗ ಈ ಲಿಂಗಕ್ಕೆ ಮುಕ್ತೀಶ್ವರ ಅಂತ ಹೆಸರಿಟ್ಟಿದ್ದಾರೆ. ಮತ್ತು ಅವರ ಸಪರಿವಾರವಾಗಿರ್ತಕ್ಕಂಥ ಪ್ರಸನ್ನ ಪಾರ್ವತಿ, ಮಹಾಗಣಪತಿ, ಬಾಲಸುಬ್ರಹ್ಮಣ್ಯ ಈ ಥರ ಅವರ ಸಪರಿವಾಗಿರ್ತಕ್ಕಂಥ ದೇವತೆಗಳೆಲ್ಲ ಅಲ್ಲೇ ಒಳಗಡೆ ಗರ್ಭಗುಡಿಯ ಒಳಗಡೆ ಎಲ್ಲ ನೆಲೆಸಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಆಲಯದ ಪ್ರಾಂಗಣದ ಹೊರಗಡೆ ಇಲ್ಲಿ ಔದುಂಬರ ವೃಕ್ಷ ಅಂತ ಇರುತ್ತೆ. ಔದುಂಬರ ವೃಕ್ಷದಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಅಂತ ಇರ್ತಾರೆ. ದತ್ತಾತ್ರೇಯ ಸ್ವಾಮಿಗಳು ಯಾಕಪ್ಪ ಇದ್ದಾರೆ ಅಂದರೆ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿರ್ತಕ್ಕಂಥ ಶಕ್ತಿ ಆ ಮರಕ್ಕೆ ಉಂಟು. ಅದಕ್ಕೋಸ್ಕರ ಅದಕ್ಕೆ ನಾವು ಸಾಮಾನ್ಯವಾಗಿ ಹತ್ತಿ ಮರ ಅಂತ ಕರಿತೀವಿ. ಅದನ್ನು ದತ್ತಾತ್ರೇಯ ಸ್ವಾಮಿಗಳು ಅಂತಿರೋದಕ್ಕೆ ಔದುಂಬರ ವೃಕ್ಷ ಅಂತ ಕೂಡ ಕರೀತಾರೆ. ಅದ್ರ ಕೆಳಗೆ ಗುರುಗಳಾಗಿರ್ತಕ್ಕಂಥ ಸಾಯಿಬಾಬಾರವರು ಹರಕೆಯ ಬಟ್ಟೆ ಕಟ್ಟತಕ್ಕಂಥ ವಿಶೇಷ ಏನು ಅಂದರೆ, ಅವರ ಕೋರಿಗಳ ಸಮಸ್ಯೆಗಳು ಏನೇ ಆಗಿರಬಹುದು, ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ಬಟ್ಟೆಯನ್ನು ಒಂದು ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಅವರ ಹಿತಾಸಕ್ತಿ ಕಾಣಿಕೆಯನ್ನು ಇಟ್ಟು ಭಗವಂತನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಹೇಳಿಕೊಂಡು ಮತ್ತೆ ಬಂದು ಈ ವೃಕ್ಷಕ್ಕೆ 3 ಪ್ರದಕ್ಷಿಣೆಯನ್ನು ಮಾಡಿ ಕಟ್ಟಿದ್ರೆ ಅವರೇನು ಕೋರಿಕೆ ಏನೇ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥದ್ದು ಭಗವಂತನೇ ತಾನೆ. ಅದಕ್ಕೋಸ್ಕರ ಭಗವಂತ ಅವರ ಕಷ್ಟಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಬೇರೆ ಮಾತೇ ಇಲ್ಲ. ಎಷ್ಟೋ ಜನ ನಮಗೆ ಬಂದಿರತಕ್ಕಂಥ ಇದರಲ್ಲಿ ರಿಸಲ್ಟಲ್ಲಿ ಎಷ್ಟೋ ಜನ ಬರ್ತಾರೆ, ಅವರ ಕೋರಿಕೆಗಳೆಲ್ಲ ಕೂಡ ಇಲ್ಲಿ ನೆರವೇರ್ತಾ ಇದೆ. ತುಂಬ ಸತ್ಯ ನಡೀತಕ್ಕಂಥದ್ದು. ಮತ್ತು ಇಲ್ಲಿ ವಿಶೇಷವಾಗಿ ನವಗ್ರಹಗಳಿರುತ್ತದೆ. 9 ನವಗ್ರಹಗಳಿಂದ ಇರುತ್ತೆ. ಅಲ್ಲಿ ಗಂಗಾಧರೇಶ್ವರ, ಭಾರದ್ವಾಜ ಮಹಾಮನಿಗಳಿರ್ತದೆ. ಮತ್ತು ಇಲ್ಲಿ ಅದೇ ರೀತಿ ಬಿಲ್ವಪತ್ರೆ, ಬಿಲ್ವವೃಕ್ಷ ಇರುತ್ತದೆ, ತುಳಸಿ ದಳಕಟ್ಟೆ ಇರುತ್ತೆ. ಎಲ್ಲ ರೀತಿಯ ಪೂಜೆಗಳು ನಡೀತಾ ಇರುತ್ತದೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ 4 ಸೋಮವಾರಗಳು ಬರುತ್ತೆ. 4 ಸೋಮವಾರಗಳು, ಒಂದೊಂದು ಸೋಮವಾರ ಅಂದರೂ ಕೂಡ ಒಂದೊಂದು ವಾರಕ್ಕೆ 10 ಸಾವಿರ ಜನ ಸೇರ್ತಾರೆ. ಇಲ್ಲಿ ಜನನೇ ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋದಿಲ್ಲ. ಕಡೆ ಸೋಮವಾರದಲ್ಲಿ ಲಕ್ಷ ದೀಪೋತ್ಸವ ಅಂತ ನಡೆಯುತ್ತೆ. ಲಕ್ಷ ದೀಪೋತ್ಸವ ಅಂದರೆ ತೆಪ್ಪೋತ್ಸವ. ಅಲ್ಲಿ ಸರೋವರ ಇದೆ, ಆ ಸರೋವರದಲ್ಲಿ ತೆಪ್ಪೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ. ಸಹಸ್ರಾರು ಭಕ್ತಾದಿಗಳು ಬರ್ತಾರೆ. ಇಲ್ಲಿ ದೇವಸ್ಥಾನದ ವತಿಯಿಂದ ವಿಶೇಷವಾಗಿ ಅವರಿಗೆ ಉಚಿತವಾಗಿ ಅನ್ನದಾನ ಇರುತ್ತದೆ. ಬೇರೆಯವರು ಕೂಡ ಇಲ್ಲಿ ಅನ್ನದಾನಕ್ಕೆ ಸಾಕಷ್ಟು ಜನ ಅನ್ನದಾನಕ್ಕೆ ಕೊಡ್ತಾರೆ. ಶಾಶ್ವತ ಪೂಜೆ ಅಂತ ಕೊಡ್ತಾರೆ. ಇಲ್ಲಿ ತುಂಬ ಮದುವೆಗಳು ನಡೆಯುತ್ತದೆ. ಪ್ರತಿದಿನ ಕೂಡ ಒಂದು ಶುಭ ಕಾರ್ಯ ಅಂತ ನಡೀತಾ ಇರುತ್ತೆ. ಇನ್ನು ವಿಶೇಷವಾಗಿ ಹೇಳ್ಬೇಕಾದ್ರೆ ಕೆಳಗಡೆ ಗಂಗಾಜಲ ಅಂದರೆ ನಂದೀಶನ ಬಾಯಲ್ಲಿ ನೀರು ಬರ್ತಕ್ಕಂಥದ್ದು ನೋಡಿದ್ರೆ ನೀವು, ಅದು ತುಂಬ ವಿಶೇಷತೆ. ಅದು ಎಲ್ಲಿಂದ ಬರ್ತಾ ಇದೆ ನೀರು ಅಂತ ನಿಗೂಢವಾಗಿರ್ತಕ್ಕಂಥ ರಹಸ್ಯ. ಅದು ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಇಷ್ಟೊತ್ತಿಗೆ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಬೇಕು ಅಂತ ಬೆಟ್ಟದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಹೋಗಿದ್ದಾರೆ, ಸೋತೋಗ್ಬಿಟ್ಟು ಹೊರಗಡೆ ಬಂದಿದ್ದಾರೆ ಹೊರತು ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಅವ್ರಿಗೆ ಇಷ್ಟೊತ್ತಿಗೆ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಅದು ಕಾಶಿ ತೀರ್ಥ ಅಂತ ಕರೀತಾರೆ. ಆ ನೀರು ಸೇವನೆ ಮಾಡೋದ್ರಿಂದ, ಆ ನೀರು ಕುಡಿಯೋದ್ರಿಂದ ತುಂಬ ಕಾಯಿಲೆಗಳು ವಾಸಿಯಾಗುತ್ತೆ. ಚರ್ಮವ್ಯಾಧಿ ಆಗಿರ್ಬೋದು, ಹೃದಯ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು ಕೂಡ ಆ ನೀರು ಕುಡಿಯೋದ್ರಿಂದ ಅವ್ರಿಗೆ ಒಳ್ಳೆಯದಾಗ್ತಾಯಿದೆ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಈ ಮುರುಘಮಲೆಯ ಜನಗಳಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರ ಸಮಸ್ತ ಗ್ರಾಮಸ್ಥರು ಕೂಡ ಸೇರಿ ಇಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಸಹಸ್ರಾರು ರೀತಿಯಲ್ಲಿ ಬಂದು ಅವರ ತನು ಸಹಾಯಗಳೊಂದಿಗೆ ಭಗವಂತನಿಗೆ ಎಲ್ಲ ರೀತಿಯಲ್ಲಿ ಅನ್ನದಾನಕ್ಕಾಗಿರ್ಬೋದು, ದೇವರ ಆಲಯಕ್ಕಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು ಕೊಟ್ಟಿರ್ತದ್ದು. ಇನ್ನೊಂದೇನೆಂದರೆ ಈ ಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರಿದೆ. ಏನಂದರೆ ಬ್ರಹ್ಮಸೂಕ್ತ ಲಿಂಗ ಅಂತ ಕರೀತಾರೆ. ಬ್ರಹ್ಮಸೂಕ್ತ ಅಂದರೆ ಆ ಲಿಂಗದಲ್ಲಿ ಬಂದಿರತಕ್ಕಂಥ ಸೂಕ್ತ ಅಂದರೆ ಗೆರೆಗಳು. ಅದು ದೇವಲೋಕದಲ್ಲಿ ಕೈಲಾಸದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಲಿಂಗ. ಅದಕ್ಕೋಸ್ಕರ ಅದನ್ನು ಬ್ರಹ್ಮಸೂಕ್ತ ಲಿಂಗ ಅಂತ ಕರೀತಾರೆ. ನಾವು ಅದನ್ನು ನೋಡಬೇಕಂದ್ರೆ ಬೇರೆ ವಿಶೇಷವಾಗಿ ಅಭಿಷೇಕಗಳಾಗ್ತಕ್ಕಂಥ ಟೈಮಲ್ಲಿ ಆ ಲಿಂಗ ಮಾತ್ರ, ಅದರಲ್ಲಿರ್ತಕ್ಕಂಥ ಅದೊಂದು ಸೂಕ್ತ, ಆ ಗೆರೆಗಳು ಬ್ರಹ್ಮಸೂಕ್ತದಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಪವರ್, ಒಂದು ಅಟ್ರಾಕ್ಷನ್ ಇದೆ, ಒಂದು ಪವರ್ ಇದೆ, ಇದಕ್ಕೆ ಒಂದು ಎನರ್ಜಿ ಇದೆ. ಯಾವ ಥರ ಅಂದರೆ ಒಂದು ಸಾರಿ ಅಲ್ಲಿ ಬಂದು ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಕರೆದ್ರೆ ಒಂದು ಮನಸ್ಸಲ್ಲಿ ಹೇಳ್ಕೊಂಡ್ರೆ ಕೂಡ 1000 ಸಾರಿ ಹೇಳಿದಷ್ಟು ಪುಣ್ಯ ಅವ್ರದ್ದಾಗುತ್ತೆ. ಅವತ್ತಿನ ದಿನ ಇವತ್ತಿನವರೆಗೂ ತುಂಬ ಜನಗಳಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿ ತುಂಬ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು ನಡೆಯುತ್ತೆ. ಕಲ್ಯಾಣೋತ್ಸವಗಳು ನಡೆಯುತ್ತೆ. ರುದ್ರಾಭಿಷೇಕ ಹೋಮಗಳು, ರುದ್ರ ಹೋಮಗಳೆಲ್ಲ ನಡೆಯುತ್ತದೆ. ಎಲ್ಲ ಕೂಡ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲಿ ನೆಲೆಸ್ತಾರೆ ಅಂತ ಹೇಳಿ ನನ್ನ ಈ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.